ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ಪ್ರಭುವೇ, ನಿಮ್ಮ ಅನುಗ್ರಹ ನಮ್ಮ ಮೇಲೆ ಸುರಿಸಿರಿ, ನಿಮ್ಮ ಸಾನ್ನಿಧ್ಯ ನಮ್ಮ ಮೇಲೆ ಪ್ರಕಟಿಸಿರಿ, ನಮ್ಮ ಪ್ರಾರ್ಥನೆಗಳಿಗೆ ನಿಮ್ಮ ಅದ್ಭುತದ ಕರ ಪ್ರಕಟಿಸಿರಿ. ಈ ವಾಕ್ಯ ಆಲಿಸುವ ಅನೇಕ ರೋಗಿಗಳು, ನಾನಾ ತರದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರನ್ನು ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಕಾರ್ಯ ನಮ್ಮ ಮೇಲೆ ಪ್ರಕಟವಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ದೇವರ ವಾಕ್ಯವನ್ನು ಒಂದು ವ್ಯಕ್ತಿ ವಿಶ್ವಾಸದಿಂದ ಸ್ವೀಕರಿಸಿ ಮುಂದೆ ಸಾಗುವಾಗ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ಇಂದು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ನಾವು ಆಲಿಸೋಣ. 1 ಸಾಮುವೇಲ್ 1ನೇ ಅಧ್ಯಾಯ 9ನೇ ವಾಕ್ಯ. ಸಿಲೋವಿನಲ್ಲಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಸರ್ವೇಶ್ವರನ ಮಂದಿರಕ್ಕೆ ಬಂದಳು. ಯಾಜಕ ಎಲಿಯನು ಆ ಮಂದಿರದ ದ್ವಾರದ ನಿಲುವು ಪಟ್ಟಿಗಳ ಬಳಿ ಒಂದು ಪೀಠದ ಮೇಲೆ ಕುಳಿತಿದ್ದನು. ಪ್ರಿಯರೇ, ಈ ವಾಕ್ಯದಲ್ಲಿ ಆಲಿಸಿದ್ದು ಅನ್ನಳ ವಿಜಯಕ್ಕೆ ಕಾರಣವಾಗಿದ್ದು, ಅನ್ನಳು ಬಹಳ ದುಃಖಿತೆಯಾಗಿ ಅನೇಕ ಅವಮಾನ, ನೋವು, ಸಂಕಟ, ದೂರು ಅನುಭವಿಸಿದ ಸ್ತ್ರೀಯಾಗಿದ್ದಳು. ಆ ಅವಸ್ಥೆಯಲ್ಲಿ ಆಗಿದೆ ಅನ್ನಳು ವಿಜಯದ ಕಾರಣ ನಾವು ದೇವರಲ್ಲಿ ವಾಕ್ಯದಲ್ಲಿ ಆಲಿಸಿದ್ದು. ಪ್ರಾರ್ಥಿಸಿದ ಅನ್ನಳ ಜೀವನದಲ್ಲಿ ಆಗಿದೆ ಅನ್ನಳು ಅದ್ಭುತವಾಗಿ ದೇವರು ಮಾಡಿದ್ದು. ನಮಗೆ 1 ಸಾಮುವೇಲ್ 2ನೇ ಅಧ್ಯಾಯ 1ನೇ ವಾಕ್ಯವನ್ನು ಆಲಿಸೋಣ. ಅನ್ನಳು ಹೀಗೆಂದು ಭಜಿಸಿದಳು, ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ, ಉನ್ನತವಾಗಿದೆ ನನ್ನ ಶಕ್ತಿ ಆ ದೇವನಲ್ಲಿ. ನನಗಿದೆ ಶತ್ರುಗಳನ್ನು ಧಿಕ್ಕರಿಸುವ ಶಕ್ತಿ, ನನಗಿತ್ತಿರುವನು ಸಂತಸದಾಯಕ ಮುಕ್ತಿ. ಪ್ರಿಯಳೇ, ಮತ್ತೆ ಅನ್ನಳ ಮುಖ ಎಂದಿಗೂ ಕುಗ್ಗಿ ಹೋಗಿಲ್ಲ, ಬಾಡಿ ಹೋಗಿಲ್ಲ. ಪ್ರಾರ್ಥಿಸಿದ, ದೇವರ ವಾಕ್ಯವನ್ನು ಆಲಿಸಿದ್ದ ನಿಮ್ಮ ಜೀವನದಲ್ಲಿ ಹೀಗೆ ಒಂದು ಅನುಭವ ಉಂಟಾಗಲಿ. ಆಮೇನ್. ಯಾವ ಕಾರಣದಲ್ಲಿ ಆಗಿದೆ ನಮ್ಮ ಮುಖ ದುಃಖಿತವಾಗಿರುವುದು? ಕರ್ತರಲ್ಲಿ ನನ್ನ ನಿನ್ನ ಶಿರಸ್ಸು ಉನ್ನತಕ್ಕೆ ಏರುತ್ತದೆ. ಹಲ್ಲೆಲೂಯಾ. ಕರ್ತರಲ್ಲಿ ನಾವು ಆನಂದಿಸುತ್ತೇವೆ. ಪ್ರಿಯರೇ, ನೀವು ಕೃತ್ಯವಾಗಿ ತಪ್ಪದೆ ದೇವರ ವಾಕ್ಯವನ್ನು ಆಲಿಸುವುದರಿಂದ ನಿಮ್ಮ ಶಿರಸ್ಸನ್ನು ದೇವರು ಮೇಲೆ ಎತ್ತುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ನಿಯೋಗ ಇಟ್ಟು ವಿಶ್ವಾಸದಿಂದ ದೇವರ ವಾಕ್ಯವನ್ನು ಪ್ರತಿನಿತ್ಯ ಆಲಿಸೋಣ. ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಇಂದು ಆಲಿಸಿದ ದೇವರ ವಾಕ್ಯದೊಂದಿಗೆ, ದೇವರ ವಾಕ್ಯದ ಅಭಿಷೇಕದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.